ರಾಜಕೀಯ ವಿಶ್ಲೇಷಕರು ಬಸವರಾಜ್ ಇಟ್ನಾಳ್ ಅವರ ಹತ್ರ ಮತ್ತೆ ಹೋಗ್ತಾ ಇದ್ದೀನಿ. ಅವರಿಂದ ಅಭಿಪ್ರಾಯವನ್ನ ತಿಳ್ಕೊಳ್ಳೋಣ. ಇಟ್ನಾಳ್ ಸರ್, ಈಗ ಜನ ಮಾತಾಡ್ತಾ ಇದ್ದನ್ನ ನಾವು ಗಮನಿಸ್ತಾ ಇದೀವಿ. ಹೊಗಳೋರು ಒಂದು ವರ್ಗ, ವಿರೋಧಿಸೋರು ಮತ್ತೊಂದು ವರ್ಗ. ಈಗ ನಾವು ಪತ್ರಕರ್ತರಾಗಿ ಈ ವಿಚಾರವನ್ನು ವಿಶ್ಲೇಷಣೆ ಮಾಡೋಣ. ಆಗ್ಲೇ ನಾವು ಮಾತಾಡ್ತಾ ಇದ್ವಿ, ಕಾರಣಾಂತರಗಳಿಂದ ಮತ್ತೊಂದು ಅಪ್ಡೇಟ್ ನಮಗೆ ಬಂತು. ಈಗ ನೀವು ಯಾವ ರೀತಿ ನೋಡ್ತೀರಿ ಸರ್ ಈ ಸಾಧನೆಯನ್ನ, ಅಥವಾ ಈ ದಾಖಲೆಯನ್ನ ನೀವು ಯಾವ ರೀತಿ ನೋಡ್ತೀರಿ, ಏನ್ ಹೇಳ್ತೀರಿ? ಅಲ್ಲ, ನಾನು ಯಾವುದೇ ರಾಜಕೀಯ ವ್ಯಕ್ತಿ ಅಥವಾ ಯಾವುದೇ ಒಬ್ಬ ಪಬ್ಲಿಕ್ ಸರ್ವೆಂಟ್, ಸಾರ್ವಜನಿಕ ಸೇವೆಯಲ್ಲಿ ಸಾರ್ವಜನಿಕ ವಲಯದಲ್ಲಿ ಯಾವ ಮನುಷ್ಯನ ದಾಖಲೆಯನ್ನು ಕೂಡ ಅವನ ಆಡಳಿತಾವಧಿ ಎಷ್ಟು ವರ್ಷ ಬದುಕಿದ್ರು, ಎಷ್ಟು ವರ್ಷ ಕೂತಿದ್ರು ಅನ್ನೋದು ಮಾನದಂಡ ಆಗೋದಿಲ್ಲ. ಆ ವಿಚಾರಕ್ಕೆ ನಾನು ಹೋಗೋದೇ ಇಲ್ಲ. ಆದ್ರೆ ಸಿದ್ದರಾಮಯ್ಯ ಕೊಡುಗೆ ಏನು? 7 ವರ್ಷ ಮುಖ್ಯಮಂತ್ರಿ ಆದ್ರ, 10 ವರ್ಷ ಆದ್ರ, 20 ವರ್ಷ ಆದ್ರ, ವಾಟ್ ಈಸ್ ದ ಕಂಟ್ರಿಬ್ಯೂಷನ್? ಈಗ ನಾನು ಅದನ್ನ ಹೇಳ್ತಾ ಇದ್ದೀನಿ ನಿಮ್ಗೆ. ದೇವರಾಜ್ ಅರಸು ಬಗ್ಗೆ ಮಾತಾಡಿದ್ರೆ ನಾವು ಎಸ್, ಕಂಟ್ರಿಬ್ಯೂಷನ್ ವೆರಿ ಯುನೀಕ್ ಅಂಡ್ ನ್ಯೂ ಲ್ಯಾಂಡ್ ರಿಫಾರ್ಮ್ಸ್. ಸಿದ್ದರಾಮಯ್ಯ ಏನೇನು ಹೊಸದು ಮಾಡಿದ್ರು? ಏನಾಗಿದೆ ಅಂದ್ರೆ, ಸಿದ್ದರಾಮಯ್ಯನವರ ಈ ಅಧಿಕಾರಾವಧಿ, ಎಸ್ಪೆಷಲಿ 2ನೇ ಅಧಿಕಾರಾವಧಿ, ಈ ಸಂಪೂರ್ಣ ಜಾತಿ ರಾಜಕಾರಣಕ್ಕೆ, ಎಲ್ಲೋ ಒಂದು ಕಡೆಗೆ ಜಾತಿ ಗಣತೆ ವಿಚಾರದಾಗ್ಲಿ, ಹಿಂದಿ ವಿಚಾರದಲ್ಲಾಗ್ಲಿ ಒಂದು ರೀತಿಯ ಕಂಪ್ಲೀಟ್ ಆಗಿ ಜಾತಿ ರಾಜಕಾರಣ ತೋರಿಸ್ಕೊಂಡ್ಬಿಟ್ಟಿದ್ದಾರೆ. ಅಭಿವೃದ್ಧಿ ಇಲ್ಲದೇನೆ, ವಿದೌಟ್ ಡೆವಲಪ್ಮೆಂಟ್ ಲೆಸ್ ಕಾಸ್ಟಿಸಮ್. ಈಗ ನಾನು ಒಂದು ಕಾಲದಲ್ಲಿ ಈ ಮೀಸಲಾತಿ ಆಗ್ಲಿ, ಜಾತಿ ನ್ಯಾಯ ಆಗ್ಲಿ, ಜಾತಿ ವಿನಾಶ ಆಗ್ಲಿ, ಜಾತಿ ಸಮಾನತೆ ಆಗ್ಲಿ, ಇದೆಲ್ಲ ರಾಜಕೀಯಕ್ಕೆ ಒಂದು ಪ್ರಸ್ತುತತೆ ಇತ್ತು. ದೇರ್ ವಾಸ್ ರೆಲೆವೆನ್ಸ್. ಈಗ ನಾನು 2025-26 ಕೂತ್ಕೊಂಡು ನಾನು ಏನನ್ನ ಮಾಡಿದ್ರೆ ನನ್ನ ರಾಜ್ಯಕ್ಕೆ ಒಳ್ಳೇದಾಗ್ತದೆ. ಎಸ್, ನೀವು ಕೊಟ್ರಿ, ನೀವು ಏನು ಅನ್ನ ಬಗ್ಗೆ ಕೊಟ್ರಿ, ನೀವು ಏನು ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಕೊಟ್ರಿ, ನೀವು ಎಲೆಕ್ಟ್ರಿಸಿಟಿ ಫ್ರೀ ಮಾಡಿದ್ರೆ, ಬಟ್ ವೇರ್ ಯು ಹ್ಯಾವ್ ಲೆಟ್ ಟು ಪ್ರೊಡಕ್ಟಿವಿಟಿ ಇನ್ಕ್ರೀಸ್, ಉತ್ಪಾದನೆ ಹೆಚ್ಚಳ ಆಗಲು ಏನ್ ಮಾಡಿದ್ರಿ? ಯಾಕಂದ್ರೆ ನೀವು ಮನೆಯಲ್ಲಿ ಕೂರಿಸಿ ಎಲ್ರಿಗೂ ಅನವರತವೂ ಶಾಶ್ವತ ಹಣ ಕೊಡಕ್ ಆಗೋದಿಲ್ಲ. ಅವ್ರಿಗೆ ಗಳಿಕೆಯ ಅವರು ಸಂಪಾದನೆ ಮಾಡೋ ಮಾರ್ಗಗಳನ್ನ ಹುಟ್ಟಬೇಕಂದ್ರೆ ನೀವು ಉದ್ಯಮ ತರಬೇಕು, ಇನ್ಫ್ರಾಸ್ಟ್ರಕ್ಚರ್ ತರಬೇಕು, ಮೂಲ ಸೌಕರ್ಯ ಬೇಕು. ಅದಾಗ್ಲಿ ನೆಟ್ಟಿಗೆ ರೋಡ್ ರಸ್ತೆಗಳ ಕೆಲಸಗಳು ನಿಂತು ಹೋಗ್ಬಿಟ್ಟಿದ್ದೇವೆ. ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನೀವು ರೋಡ್ ರಸ್ತೆಗಳಿಗೆ ಕೆಲಸ ತಗೊಂಡ್ಬಿಟ್ರೆ ಪ್ರತಿಯೊಂದು ಹಳ್ಳಿಯಲ್ಲೂ ಈಗ ಗ್ರಾಮ ಸಡಕ್ ಯೋಜನೆ ಅಂತ ಒಂದು ಹಿಂದೊಂದಿತ್ತು. ಅದೇ ರೀತಿ ಮತ್ತೆ ಏನೋ ಒಂದು ಯೋಜನೆ ಮಾಡ್ಕೊಳ್ಳಿ ನೀವು. ಸರ್ಕಾರ ಯಾವಾಗ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಈ ಲೋಕೋಪಯೋಗಿ ಇಲಾಖೆ ಕೆಲಸ ಮಾಡಕ್ ಶುರು ಮಾಡ್ತದೆ, ಅವಾಗ ಎಲ್ಲೆಲ್ಲಿ ರೋಡ್ಗಳಾಗ್ತವು ಅಲ್ಲಲ್ಲಿನ ಹಳ್ಳಿಗಳ ಜನಕ್ಕೆ ಕೆಲಸ ಸಿಗಕ್ಕೆ ಶುರು ಆಗ್ತದೆ. ದೇ ವಿಲ್ ಗೆಟ್ ಎಂಪ್ಲಾಯ್ಮೆಂಟ್ ದುಡ್ಡು ಬರ್ತದೆ. ಈಗ ನಾವು ಮನೆಯಲ್ಲಿ ಕೂರಿಸಿ ಹಣ ಕೊಡ್ತಿದ್ದೀರಿ. ಈಗ ನಾವು ಮನೆಯಲ್ಲಿ ಕೂರಿಸಿ ಹಣ ಕೊಡ್ತಿದ್ರಿ ಓನ್ಲಿ ಬಿಕಾಸ್ you wanted to get some votes. Yes, we got it. After getting votes, after getting the mandate, 140 ಸೀಟುಗಳು ಬಂದಾದ ಸರ್ಕಾರ ಏನ್ ಮಾಡಬೇಕಾಗಿತ್ತು? ಎಷ್ಟು ಅಭಿವೃದ್ಧಿ ಮಾಡಬೇಕಾಗಿತ್ತು? ಎಷ್ಟು ಎಕಾನಮಿಗೆ ಕಂಟ್ರಿಬ್ಯೂಷನ್ ಕೊಡಬಹುದಾಗಿತ್ತು? ಅದರಲ್ಲಿ ನೀವು ನನಗೆ 100 ನಿರೀಕ್ಷೆ ಇರಬಹುದು, ನೀವು 50 ಮಾಡಬಹುದು, ಅದು ಬೇರೆ ವಿಚಾರ. ಆದ್ರೆ ಅದನ್ನ ಏನೋ ಮಾಡದೇನೆ ಕೇವಲ ಜಾತಿ ರಾಜಕಾರಣ ಮಾಡೋದಿದೆಯಲ್ಲ ಶ್ರೀಪಾದ್, ಅದು ಜಾತಿ ಗಣತಿ ಲೆಕ್ಕದಲ್ಲಿ ಆ ವಿಚಾರದಲ್ಲಿ ತಗೊಳ್ಳಿ ಅಥವಾ ಅಹಿಂದ ವಿಚಾರದಲ್ಲಿ ತಗೊಳ್ಳಿ, ಇಟ್ ಈಸ್ ಓನ್ಲಿ ನೆಗೆಟಿವ್ ಪಾಲಿಟಿಕ್ಸ್, ಸೋ ಕಾಲ್ಡ್ ಫೇವರಿಂಗ್ ಅಹಿಂದ. ನಾವು ಹಿಂದುಳಿದ ಪರವಾಗಿ ಇದೆ ಅಂತ ಹೇಳಿಕೊಂಡು ನೀವು ಉಳಿದ ವರ್ಗಗಳನ್ನೆಲ್ಲ ದೂರ ಸರಿಸುವ ರಾಜಕಾರಣ ಇದು ಎಲ್ಲ ಒಂದ್ ಕಡೆ. ಅದ್ರ ಜೊತೆಗೇನೆ ಈಗ ಮೊನ್ನೆ ಯಾರೊಬ್ರು ಮಾತಾಡ್ತಿದ್ರು ನಿಮ್ಮ ಫೋನ್ ಕಾಲ್ ಮಾಡಿ, ಹೌದು, ಈ ಅಧಿಕಾರ ಹಸ್ತಾಂತರದ ವಿಚಾರದ ಬಗ್ಗೆ ಅವ್ರು ಏನ್ ಹೇಳ್ತಾರೆ, ಸಿದ್ದರಾಮಯ್ಯ ಹೇಳ್ತಾರೆ ಅರಸವ್ರನ್ನ ಕಂಪೇರ್ ಮಾಡಬೇಡಿ ಹಾಗೆ ಹೀಗೆ ಅಂತ ಹೇಳಿ, ಒಳ್ಳೆ ವಿಚಾರ ಅದು. ಆದ್ರೆ ಅರಸು ಅವರಿಗೆ ಇವರನ್ನ ಹೋಲಿಕೆ ಮಾಡೋದು ನಿಂತಿದೆಯಾ? ಅವ್ರಿಗೆ ಬೆಂಬಲಿಗರ ಮಾಡ್ತಾ ಇಲ್ವಾ? ನಾವು ಕೂತ್ಕೊಂಡು ನಾವ್ ಮಾಡ್ತಾ ಇದೀವಿ ಮಾಧ್ಯಮದಲ್ಲಿ ಇದನ್ನ ಶ್ರೀಪಾದ್, ನಾವ್ ಮಾಡ್ತಾ ಇಲ್ವಲ್ಲ. ಇದನ್ನ ಅವ್ರ ಹಿಂಬಾಲಕರೇ ಹೇಳ್ತಿದ್ದಾರೆ, ಅವ್ರ ಬೆಂಬಲಿಗರೇ ಹೇಳ್ತಿದ್ದಾರೆ. ಅದಕ್ಕೆ ನಾನು ಕೇಳೋದು, ಈ ದಾಖಲೆಯ ಅರ್ಥ ಏನು? ವಾಟ್ ಈಸ್ ಇಟ್ಸ್ ಯೂಸ್? ಈ ದಾಖಲೆಯ ಅರ್ಥ ಮತ್ತು ಪ್ರಯೋಜನ ಏನು? ಅಪಾರ್ಟ್ ಫ್ರಮ್ ಸಿದ್ದರಾಮಯ್ಯ ರಾಜ್ಯಕ್ಕೆ ಏನು ಪ್ರಯೋಜನ? ಈ ರಾಜ್ಯದ ಉತ್ಪಾದನೆ ಇನ್ನು ಹೆಚ್ಚಿಸಲು ಏನು ಪ್ರಯೋಜನ ಆಗಿದೆ? ಈ ರಾಜ್ಯದ ಎಕನಾಮಿಗೆ ಏನು ಪ್ರಯೋಜನ ಆಗಿದೆ? ಎಸ್, ಪ್ರಯೋಜನ ಆಗಿದೆ. ಎಲ್ಲಿ? ಜಾತಿಗಾರಿಕೆ ಪ್ರಯೋಜನ ಆಗಿದೆ. ಹೇಳ್ತಾ ಇದ್ದೇನೆಂದ್ರೆ, ಈ ಜಾತಿ ರಾಜಕಾರಣ ಬಹಳ ಕೆಟ್ಟ ಸಂಸ್ಕೃತಿ ಇದು. ಯಾಕೆ ಇದನ್ನ ರಿವರ್ಸ್ ಮಾಡಕ್ ಸಾಧ್ಯ ಇಲ್ಲ. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಗೋ ಬ್ಯಾಕ್. ಕುಮಾರಸ್ವಾಮಿ ಆಕ್ಚುಲಿ ಇವತ್ತು ಇದನ್ನ ಪ್ರಶ್ನೆ ಮಾಡಿದ್ದಾರೆ. ಆಯ್ತು, ನೀವು ದಾಖಲೆಯನ್ನ ಬರೀತಾ ಇದೀವಿ, ದಾಖಲೆ ರಾಮಯ್ಯ, ಮತ್ತೊಂದು ಮಗದೊಂದು ರೆಕಾರ್ಡ್ ಬ್ರೇಕ್ ರಾಮಯ್ಯ ಅಂತೆಲ್ಲ ಹೇಳ್ತಾ ಇದೀರಿ, ಏನ್ ಪ್ರಯೋಜನ? ಹೌದು, ಏನ್ ಪ್ರಯೋಜನ ಅಂತ ಕೇಳೋದಷ್ಟೇ ಅಲ್ಲದೆ, ನಿಮ್ಮ ಟ್ರೆಂಡ್ ಯಾವ ರೀತಿ ಸೆಟ್ ಮಾಡಿದೀರಿ ಅಂತಂದ್ರೆ ಕೆಟ್ಟ ಆಡಳಿತದ ನಿದರ್ಶನ ಅನ್ನುವಂತ ಮಾತನ್ನ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ.
ಅಬ್ಸಲ್ಯೂಟ್ಲಿ ಕುಮಾರಸ್ವಾಮಿ ಅವರು ಹೇಳೋದಕ್ಕೆ ಅನೇಕ ರಾಜಕೀಯ ಕಾರಣಗಳಿರ್ಬೋದು. ಆದ್ರೆ ನೀವು ಒಂದು ದೂರ ನಿಂತುಕೊಂಡು ಈ ರಾಜ್ಯದ ಅಭಿವೃದ್ಧಿಯ ಸೂಚ್ಯಂಕಗಳನ್ನು ನೋಡಿ, ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದಾದ್ಮೇಲೆ ಈ ರಾಜ್ಯದ ಮೂಲ ಸೌಕರ್ಯಗಳು ಎಷ್ಟು ಹೆಚ್ಚಾಯ್ತು ಅದು ನೋಡ್ಕೊಳ್ಳಿ, ಎಕಾನಮಿ ಎಷ್ಟು ಇನ್ವೆಸ್ಟ್ಮೆಂಟ್ ಬಂದಿದೆ ಅದನ್ನ ನೋಡ್ಕೊಳ್ಳಿ. ಎಲ್ಲದ್ರಲ್ಲಿ ಏನೂ ಇಲ್ಲ. ನಿಮಗೆ ಕೇಳಕ್ ಸಿಗೋದು ಒಂದೇ, ರಾಜಕಾರಣ, ಜಾತಿ ರಾಜಕಾರಣ, ಅಹಿಂದ. ನಾವು ಅಹಿಂದ ಇರೋ ನನ್ನ ಮುಟ್ಟಿದ ಹುಷಾರ್. ಇದು ಕೆಟ್ಟ ಸಂಸ್ಕೃತಿ. ಕೊನೆಗೆ ದೇವರಾಜ ಅರಸು ಕೂಡ ಇದನ್ನೇ ಮಾಡಿ ಅವರ ರಾಜಕೀಯ ಅಂತ್ಯ ಆಯ್ತು. ದೇವರಾಜ ಅರಸು ಕೂಡ ಎಲ್ಲ ಒಂದ್ ಕಡೆ ಅವ್ರಿಗೆ ಅನ್ಸ್ಬಿಡ್ತು, ನಾನೇ ಹೀರೋ, ಅಹಿಂದ ಹೀರೋ ಅಂತ ಹೇಳಿ. ಏನಾಯ್ತು ದೇವರಾಜ ಅರಸು ರಾಜಕಾರಣ ಮುಂದಿನ ದಿನಗಳಲ್ಲಿ? ಅವರು ಕಾಂಗ್ರೆಸ್ ಬಿಟ್ಟು ಇಂದಿರಾ ಗಾಂಧಿ ಅವ್ರ ಜೊತೆಲಿ ಕಿತ್ತಾಡ್ಕೊಂಡು ಇಬ್ಬಾಗ ಆದ್ಮೇಲೆ ದೇವರಾಜ ಅರಸು ರಾಜಕಾರಣ ಏನಾಯ್ತು? ಅದೋಗ್ಲಿ, ರಾಜ್ಯಕ್ಕೆ ಏನಾಯ್ತು? ಸೊ ಹೀಗಿರುವಾಗ ಸಿದ್ದರಾಮಯ್ಯ ಸೂಕ್ಷ್ಮವಾಗಿ ಗಮನಿಸಬೇಕಿದನ್ನ. ಯಾಕಂದ್ರೆ ಪದೇ ಪದೇ ನಾವು ಐ ಕೆನಾಟ್ ಇನಫ್. ರಾಜಕೀಯ ವಿಶ್ಲೇಷಕರು ಬಸವರಾಜ್ ಇಟ್ನಾಳ್ ಅವರ ಹತ್ರ ಮತ್ತೆ ಹೋಗ್ತಾ ಇದ್ದೀನಿ, ಅವರಿಂದ ಅಭಿಪ್ರಾಯವನ್ನ ತಿಳ್ಕೊಳ್ಳೋಣ. ಇಟ್ನಾಳ್ ಸರ್, ಈಗ ಜನ ಮಾತಾಡ್ತಾ ಇದ್ದನ್ನ ನಾವು ಗಮನಿಸ್ತಾ ಇದೀವಿ. ಹೊಗಳೋರು ಒಂದು ವರ್ಗ, ವಿರೋಧಿಸೋರು ಮತ್ತೊಂದು ವರ್ಗ. ಈಗ ನಾವು ಪತ್ರಕರ್ತರಾಗಿ ಈ ವಿಚಾರವನ್ನು ವಿಶ್ಲೇಷಣೆ ಮಾಡೋಣ. ಆಗ್ಲೇ ನಾವು ಮಾತಾಡ್ತಾ ಇದ್ವಿ, ಕಾರಣಾಂತರಗಳಿಂದ ಮತ್ತೊಂದು ಅಪ್ಡೇಟ್ ನಮಗೆ ಬಂತು. ಈಗ ನೀವು ಯಾವ ರೀತಿ ನೋಡ್ತೀರಿ ಸರ್ ಈ ಸಾಧನೆಯನ್ನ, ಅಥವಾ ಈ ದಾಖಲೆಯನ್ನ ನೀವು ಯಾವ ರೀತಿ ನೋಡ್ತೀರಿ, ಏನ್ ಹೇಳ್ತೀರಿ? ಅಲ್ಲ, ನಾನು ಯಾವುದೇ ರಾಜಕೀಯ ವ್ಯಕ್ತಿ ಅಥವಾ ಯಾವುದೇ ಒಬ್ಬ ಪಬ್ಲಿಕ್ ಸರ್ವೆಂಟ್, ಸಾರ್ವಜನಿಕ ಸೇವೆಯಲ್ಲಿ, ಸಾರ್ವಜನಿಕ ವಲಯದಲ್ಲಿ ಯಾವ ಮನುಷ್ಯನ ದಾಖಲೆಯನ್ನು ಕೂಡ ಅವನ ಆಡಳಿತ ಅವಧಿ, ಎಷ್ಟು ವರ್ಷ ಬದುಕಿದ್ರು, ಎಷ್ಟು ವರ್ಷ ಕೂತಿದ್ರು ಅನ್ನೋದು ಮಾನದಂಡ ಆಗೋದಿಲ್ಲ. ಆ ವಿಚಾರಕ್ಕೆ ನಾನು ಹೋಗೋದೇ ಇಲ್ಲ. ಆದ್ರೆ ಸಿದ್ದರಾಮಯ್ಯ ಕೊಡುಗೆ ಏನು? 7 ವರ್ಷ ಮುಖ್ಯಮಂತ್ರಿ ಆದ್ರ, 10 ವರ್ಷ ಆದ್ರ, 20 ವರ್ಷ ಆದ್ರ, ವಾಟ್ ಈಸ್ ದ ಕಂಟ್ರಿಬ್ಯೂಷನ್? ಈಗ ನಾನು ಅದನ್ನ ಹೇಳ್ತಾ ಇದ್ರೆ, ನಿಮ್ಗೆ ದೇವರಾಜ ಅರಸು ಬಗ್ಗೆ ಮಾತಾಡಿದ್ರೆ ನಾವು, ಎಸ್, ಕಂಟ್ರಿಬ್ಯೂಷನ್ ವೆರಿ ಯುನೀಕ್ ಅಂಡ್ ನ್ಯೂ ಲ್ಯಾಂಡ್ ರಿಫಾರ್ಮ್ಸ್. ಸಿದ್ದರಾಮಯ್ಯ ಏನೇನು ಹೊಸ ಮಾಡಿದ್ರು? ಏನಾಗಿದೆ ಅಂದ್ರೆ, ಸಿದ್ದರಾಮಯ್ಯನವರ ಈ ಅಧಿಕಾರಾವಧಿ, ಎಸ್ಪೆಷಲಿ 2ನೇ ಅಧಿಕಾರಾವಧಿ, ಈ ಸಂಪೂರ್ಣ ಜಾತಿ ರಾಜಕಾರಣಕ್ಕೆ, ಎಲ್ಲೋ ಒಂದು ಕಡೆಗೆ ಜಾತಿ ಗಣತೆ ವಿಚಾರದಾಗ್ಲಿ, ಅಹಿಂದ ವಿಚಾರದಲ್ಲಾಗ್ಲಿ, ಒಂದು ರೀತಿಯ ಕಂಪ್ಲೀಟ್ ಆಗಿ ಜಾತಿ ರಾಜಕಾರಣ ತೋರಿಸ್ಕೊಂಡ್ಬಿಟ್ಟಿದ್ದಾರೆ. ಅಭಿವೃದ್ಧಿ ಇಲ್ಲದೇನೆ, ವಿದೌಟ್ ಡೆವಲಪ್ಮೆಂಟ್ ಲೆಸ್ ಕಾಸ್ಟಿಸಮ್. ಈಗ ನಾನು ಒಂದು ಕಾಲದಲ್ಲಿ ಈ ಮೀಸಲಾತಿ ಆಗ್ಲಿ, ಜಾತಿ ನ್ಯಾಯ ಆಗ್ಲಿ, ಜಾತಿ ವಿನಾಶ ಆಗ್ಲಿ, ಜಾತಿ ಸಮಾನತೆ ಆಗ್ಲಿ, ಈ ಎಲ್ಲ ರಾಜಕೀಯಕ್ಕೆ ಒಂದು ಪ್ರಸ್ತುತತೆ ಇತ್ತು. ದೇರ್ ವಾಸ್ ರೆಲೆವೆನ್ಸ್. ಈಗ ನಾನು 2025-26 ಕೂತ್ಕೊಂಡು ನಾನು ಏನನ್ನ ಮಾಡಿದ್ರೆ ನನ್ನ ರಾಜ್ಯಕ್ಕೆ ಒಳ್ಳೇದಾಗ್ತದೆ. ಎಸ್, ನೀವು ಕೊಟ್ರಿ, ನೀವು ಏನು ಅನ್ನ ಬಗ್ಗೆ ಕೊಟ್ರಿ, ನೀವು ಏನು ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೊಟ್ರಿ, ನೀವು ಎಲೆಕ್ಟ್ರಿಸಿಟಿ ಫ್ರೀ ಮಾಡಿದ್ರೆ, ಬಟ್ ವೇರ್ ಯು ಹ್ಯಾವ್ ಲೆಟ್ ಟು ಪ್ರೊಡಕ್ಟಿವಿಟಿ ಇನ್ಕ್ರೀಸ್, ಉತ್ಪಾದನೆ ಹೆಚ್ಚಳ ಆಗಲು ಏನ್ ಮಾಡಿದ್ರಿ? ಯಾಕಂದ್ರೆ ನೀವು ಮನೆಯಲ್ಲಿ ಕೂರಿಸಿ ಎಲ್ರಿಗೂ ಅನವರತವೂ ಶಾಶ್ವತ ಹಣ ಕೊಡಕ್ ಆಗೋದಿಲ್ಲ. ಅವ್ರಿಗೆ ಗಳಿಕೆಯ ಅವರು ಸಂಪಾದನೆ ಮಾಡುವ ಮಾರ್ಗಗಳನ್ನ ಹುಟ್ಟಬೇಕಂದ್ರೆ ನೀವು ಉದ್ಯಮ ತರಬೇಕು, ಇನ್ಫ್ರಾಸ್ಟ್ರಕ್ಚರ್ ತರಬೇಕು, ಮೂಲ ಸೌಕರ್ಯ ಬೇಕು. ಅದೋಗ್ಲಿ ನೆಟ್ಟಿಗೆ ರೋಡ್ ರಸ್ತೆಗಳ ಕೆಲಸಗಳು ನಿಂತು ಹೋಗ್ಬಿಟ್ಟಿದ್ದೇವೆ. ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನೀವು ರೋಡ್ ರಸ್ತೆಗಳಿಗೆ ಕೆಲಸ ತಗೊಂಡ್ಬಿಟ್ರೆ ಪ್ರತಿಯೊಂದು ಹಳ್ಳಿಯಲ್ಲೂ ಈಗ ಗ್ರಾಮ ಸಡಕ್ ಯೋಜನೆ ಅಂತ ಒಂದು ಹಿಂದೊಂದಿತ್ತು, ಅದೇ ರೀತಿ ಮತ್ತೆ ಏನೋ ಒಂದು ಯೋಜನೆ ಮಾಡ್ಕೊಳ್ಳಿ ನೀವು. ಸರ್ಕಾರ ಯಾವಾಗ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಈ ಲೋಕೋಪಯೋಗಿ ಇಲಾಖೆ ಇರ್ಲಿಕ್ಕೆ ಕೆಲಸ ಮಾಡಕ್ ಶುರು ಮಾಡ್ತದೆ, ಅವಾಗ ಎಲ್ಲೆಲ್ಲಿ ರೋಡ್ಗಳಾಗ್ತವು ಅಲ್ಲಲ್ಲಿನ ಹಳ್ಳಿಗಳ ಜನಕ್ಕೆ ಕೆಲಸ ಸಿಗಕ್ಕೆ ಶುರು ಆಗ್ತದೆ. ದೇ ವಿಲ್ ಗೆಟ್ ಎಂಪ್ಲಾಯ್ಮೆಂಟ್ ದುಡ್ಡು ಬರ್ತದೆ. ಈಗ ನಾವು ಮನೆಯಲ್ಲಿ ಕೂರಿಸಿ ಹಣ ಕೊಡ್ತಿದ್ದೀರಿ, ಹಣ ಕೊಡ್ತಿದ್ದೀವಿ ಓನ್ಲಿ ಬಿಕಾಸ್ you wanted to get some votes. Yes, we got it. After getting votes, after getting the mandate, 140 ಸೀಟುಗಳು ಬಂದಾದ ಸರ್ಕಾರ ಏನ್ ಮಾಡಬೇಕಾಗಿತ್ತು? ಎಷ್ಟು ಅಭಿವೃದ್ಧಿ ಮಾಡಬೇಕಾಗಿತ್ತು? ಎಷ್ಟು ಎಕಾನಮಿಗೆ ಕಂಟ್ರಿಬ್ಯೂಷನ್ ಕೊಡಬಹುದಾಗಿತ್ತು? ಅದರಲ್ಲಿ ನೀವು ನನಗೆ 100 ನಿರೀಕ್ಷೆ ಇರಬಹುದು, ನೀವು 50 ಮಾಡಬಹುದು, ಅದು ಬೇರೆ ವಿಚಾರ. ಆದ್ರೆ ಅದನ್ನ ಏನೋ ಮಾಡದೇನೆ ಕೇವಲ ಜಾತಿ ರಾಜಕಾರಣ ಮಾಡೋದಿದೆಯಲ್ಲ ಶ್ರೀಪಾದ್, ಅದು ಜಾತಿ ಗಣತಿ ಲೆಕ್ಕದಲ್ಲಿ ಆ ವಿಚಾರದಲ್ಲಿ ತಗೊಳ್ಳಿ ಅಥವಾ ಅಹಿಂದ ವಿಚಾರದಲ್ಲಿ ತಗೊಳ್ಳಿ, ಇಟ್ ಈಸ್ ಓನ್ಲಿ ನೆಗೆಟಿವ್ ಪಾಲಿಟಿಕ್ಸ್, ಸೋ ಕಾಲ್ಡ್ ಫೇವರಿಂಗ್ ಅಹಿಂದ. ನಾವು ಹಿಂದುಳಿದ ಪರವಾಗಿ ಇದೆ ಅಂತ ಹೇಳಿಕೊಂಡು ನೀವು ಉಳಿದ ವರ್ಗಗಳನ್ನೆಲ್ಲ ದೂರ ಸರಿಸುವ ರಾಜಕಾರಣ ಇದು ಎಲ್ಲ ಒಂದ್ ಕಡೆ. ಅದ್ರ ಜೊತೆಗೇನೆ ಈಗ ಮೊನ್ನೆ ಯಾರಾದ್ರು ಮಾತಾಡ್ತಿದ್ರು ನಿಮ್ಮ ಫೋನ್ ಕಾಲ್ ಮಾಡಿ, ಹೌದು, ಈ ಅಧಿಕಾರ ಹಸ್ತಾಂತರದ ವಿಚಾರದ ಬಗ್ಗೆ ಅವ್ರು ಏನ್ ಹೇಳ್ತಾರೆ, ಸಿದ್ದರಾಮಯ್ಯ ಹೇಳ್ತಾರೆ ಅರಸು ಕಂಪೇರ್ ಮಾಡಬೇಡಿ ಹಾಗೆ ಹೀಗೆ ಅಂತ ಹೇಳಿ, ಒಳ್ಳೆ ವಿಚಾರ ಅವರು. ಆದ್ರೆ ಅರಸು ಅವರಿಗೆ ಇವರನ್ನ ಹೋಲಿಕೆ ಮಾಡೋದು ನಿಂತಿದೆಯಾ? ಅವ್ರಿಗೆ ಬೆಂಬಲಿಗರು ಮಾಡ್ತಾ ಇಲ್ವಾ? ನಾವು ಕೂತ್ಕೊಂಡು ನಾವ್ ಮಾಡ್ತಾ ಇದೀವಿ ಮಾಧ್ಯಮದಲ್ಲಿ ಇದನ್ನ ಶ್ರೀಪಾದ್, ನಾವ್ ಮಾಡ್ತಾ ಇದ್ವಲ್ಲ. ಇದನ್ನ ಅವರ ಹಿಂಬಾಲಕರೇ ಹೇಳ್ತಿದ್ದಾರೆ, ಅವರ ಬೆಂಬಲಿಗರೇ ಹೇಳ್ತಿದ್ದಾರೆ. ಅದಕ್ಕೆ ನಾನು ಕೇಳೋದು, ಈ ದಾಖಲೆಯ ಅರ್ಥ ಏನು?
ಹೌದು. ವಾಟ್ ಈಸ್ ಇಟ್ಸ್ ಯೂಸ್? ಈ ದಾಖಲೆ ಅರ್ಥ ಮತ್ತು ಪ್ರಯೋಜನ ಏನು? ಅಪಾರ್ಟ್ ಫ್ರಮ್ ಸಿದ್ದರಾಮಯ್ಯ ರಾಜ್ಯಕ್ಕೆ ಏನು ಪ್ರಯೋಜನ? ಈ ರಾಜ್ಯದ ಉತ್ಪಾದನೆ ಇನ್ನು ಹೆಚ್ಚಿಸಲು ಏನು ಪ್ರಯೋಜನ ಆಗಿದೆ? ಈ ರಾಜ್ಯದ ಎಕನಾಮಿಗೆ ಏನು ಪ್ರಯೋಜನ ಆಗಿದೆ? ಎಸ್, ಪ್ರಯೋಜನ ಆಗಿದೆ. ಎಲ್ಲಿ? ಜಾತಿಗಾರಿಕೆ ಪ್ರಯೋಜನ ಆಗಿದೆ. ಆಕ್ಚುಲಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದೇನೆ ನಾನು ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ಈ ಜಾತಿ ರಾಜಕಾರಣ ಬಹಳ ಬಹಳ ಕೆಟ್ಟ ಸಂಸ್ಕೃತಿ ಇದು. ಯಾಕೆ ಇದನ್ನ ರಿವರ್ಸ್ ಮಾಡಕ್ ಸಾಧ್ಯ ಇಲ್ಲ. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಗೋ ಬ್ಯಾಕ್. ಕುಮಾರಸ್ವಾಮಿ ಆಕ್ಚುಲಿ ಇವತ್ತು ಇದನ್ನ ಪ್ರಶ್ನೆ ಮಾಡಿದ್ದಾರೆ. ಆಯ್ತು, ನೀವು ದಾಖಲೆಯನ್ನ ಬರೀತಾ ಇದೀವಿ, ದಾಖಲೆ ರಾಮಯ್ಯ, ಮತ್ತೊಂದು ಮಗದೊಂದು ರೆಕಾರ್ಡ್ ಬ್ರೇಕ್ ರಾಮಯ್ಯ ಅಂತೆಲ್ಲ ಹೇಳ್ತಾ ಇದೀರಿ, ಏನ್ ಪ್ರಯೋಜನ? ಹೌದು, ಏನ್ ಪ್ರಯೋಜನ ಅಂತ ಕೇಳೋದಷ್ಟೇ ಅಲ್ಲದೆ, ನಿಮ್ಮ ಟ್ರೆಂಡ್ ಯಾವ ರೀತಿ ಸೆಟ್ ಮಾಡಿದೀರಿ ಅಂತಂದ್ರೆ ಕೆಟ್ಟ ಆಡಳಿತದ ನಿದರ್ಶನ ಅನ್ನುವಂತ ಮಾತನ್ನ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ. ಅಬ್ಸಲ್ಯೂಟ್ಲಿ ಕುಮಾರಸ್ವಾಮಿ ಅವರು ಹೇಳೋದಕ್ಕೆ ಅನೇಕ ರಾಜಕೀಯ ಕಾರಣಗಳಿರ್ಬೋದು. ಆದ್ರೆ ನೀವು ಒಂದು ದೂರ ನಿಂತುಕೊಂಡು ಈ ರಾಜ್ಯದ ಅಭಿವೃದ್ಧಿಯ ಸೂಚ್ಯಂಕಗಳನ್ನು ನೋಡಿ, ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದಾದ್ಮೇಲೆ ಈ ರಾಜ್ಯದ ಮೂಲ ಸೌಕರ್ಯ ಎಷ್ಟು ಹೆಚ್ಚಾಯ್ತು ಅದು ನೋಡ್ಕೊಳ್ಳಿ, ಎಕಾನಮಿ ಎಷ್ಟು ಇನ್ವೆಸ್ಟ್ಮೆಂಟ್ ಬಂದಿದೆ ಅದು ನೋಡ್ಕೊಳ್ಳಿ. ಎಲ್ಲದರಲ್ಲೂ ಏನೂ ಇಲ್ಲ. ನಿಮಗೆ ಕೇಳಕ್ ಸಿಗೋದು ಒಂದೇ, ರಾಜಕಾರಣ, ಜಾತಿ ರಾಜಕಾರಣ, ಅಹಿಂದ. ನಾನು ಅಹಿಂದ ಇರೋ ನನ್ನ ಮುಟ್ಟಿದ ಹುಷಾರ್. ಇದು ಕೆಟ್ಟ ಸಂಸ್ಕೃತಿ. ಕೊನೆಗೆ ದೇವರಾಜ ಅರಸು ಕೂಡ ಇದನ್ನೇ ಮಾಡಿ ಅವರ ರಾಜಕೀಯ ಅಂತ್ಯ ಆಯ್ತು. ದೇವರಾಜ ಅರಸು ಕೂಡ ಎಲ್ಲ ಒಂದ್ ಕಡೆ ಅವ್ರಿಗೆ ಅನಿಸ್ಬಿಡ್ತು, ನಾನೇ ಹೀರೋ, ಅಹಿಂದ ಹೀರೋ ಅಂತ ಹೇಳಿ. ಏನಾಯ್ತು ದೇವರಾಜ ಅರಸು ರಾಜಕಾರಣ ಮುಂದಿನ ದಿನಗಳಲ್ಲಿ? ಅವರು ಕಾಂಗ್ರೆಸ್ ಬಿಟ್ಟು ಇಂದಿರಾ ಗಾಂಧಿ ಅವ್ರ ಜೊತೆಲಿ ಕಿತ್ತಾಡ್ಕೊಂಡು ಇಬ್ಬಾಗ ಆದ್ಮೇಲೆ ದೇವರಾಜ ಅರಸು ರಾಜಕಾರಣ ಏನಾಯ್ತು? ಅದೋಗ್ಲಿ, ರಾಜ್ಯಕ್ಕೆ ಏನಾಯ್ತು? ಸೊ ಹೀಗಿರುವಾಗ ಸಿದ್ದರಾಮಯ್ಯ ಸೂಕ್ಷ್ಮವಾಗಿ ಗಮನಿಸಬೇಕಿದನ್ನ. ಯಾಕಂದ್ರೆ ಪದೇ ನಾವು ಐ ಕೆನಾಟ್ ಇನಫ್